ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಸುನಂದಾ ಕಾಯಲ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಕೆಲವು ವರ್ಷಗಳ ಹಿಂದೆ ನಾನು ಜೋರಾಗಿ ಕೆಳಗೆ ಬಿದ್ದ ಕಾರಣ ನನ್ನ ಬೆನ್ನುಹುರಿಗೆ ಗಾಯವಾಗಿತ್ತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ನಾನು ಆ ಕಷ್ಟದ ಹಂತದಿಂದ ಕ್ರಮೇಣ ಚೇತರಿಸಿಕೊಂಡೆ ಮತ್ತು ಸಾಮಾನ್ಯವಾಗಿ ನನ್ನ ಜೀವನವನ್ನು ನಡೆಸಲು ಸಾಧ್ಯವಾಯಿತು. ಆ ನಂತರ ಅನಿರೀಕ್ಷಿತವಾಗಿ ನನ್ನ ಎಡಗಾಲಿನಲ್ಲಿ ಭಾರೀ ಊತ ಕಾಣಿಸಿಕೊಂಡಿತು. ಅದಾದ ಬಳಿಕ ಬಲಗಾಲೂ ಊದಿಕೊಂಡಿತು. ಪರಿಸ್ಥಿತಿ ಎಷ್ಟು ಗಂಭೀರವಾಯಿತೆಂದರೆ ನನಗೆ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಅಲ್ಲಿ ಅನೇಕ ವೈದ್ಯಕೀಯ ಪರೀಕ್ಷೆಗಳು ಮತ್ತು ತಪಾಸಣೆಗಳನ್ನು ಮಾಡಲಾಯಿತು. ಈ ಅವಧಿಯುದ್ದಕ್ಕೂ ನನ್ನ ಸಹಭಕ್ತರೆಲ್ಲರೂ ನಾನು ಚೇತರಿಸಿಕೊಳ್ಳಲು ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದರು. ಆಶ್ಚರ್ಯಕರವಾಗಿ ಎಲ್ಲ ಪರೀಕ್ಷಾ ವರದಿಗಳು ಸಾಮಾನ್ಯವಾಗಿಯೇ ಬಂದವು. ಆದರೂ ನನ್ನ ವೈದ್ಯರು, ನೀವು ನಡೆಯಲು ಪ್ರಾರಂಭಿಸುವವರೆಗೆ ನಾನು ನಿಮ್ಮನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡುವುದಿಲ್ಲ ಎಂದು ದೃಢವಾಗಿ ಹೇಳಿದರು. ಆ ಕ್ಷಣದಲ್ಲಿ ಶ್ರೀ ಭಗವಾನರೇ ವೈದ್ಯರ ಮೂಲಕ ನನ್ನೊಂದಿಗೆ ಮಾತನಾಡುತ್ತಿರುವಂತೆ ನನಗೆ ಭಾಸವಾಯಿತು. ನನಗೆ ಔಷಧಿಗಳನ್ನು ನೀಡಲಾಯಿತು. ಆದರೆ ಅಂತರಂಗದಲ್ಲಿ ಪರಮ ವೈದ್ಯರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಚಿಕಿತ್ಸಾ ಕೃಪೆಯೇ ನನ್ನ ಜೀವನದಲ್ಲಿ ನಿಜವಾಗಿಯೂ ಪವಾಡಗಳನ್ನು ಮಾಡುತ್ತಿದೆ ಎಂದು ನನಗೆ ತಿಳಿದಿತ್ತು. ಕೇವಲ 1 ವಾರದೊಳಗೆ ನಾನು ಮತ್ತೆ ನಡೆಯಲು ಪ್ರಾರಂಭಿಸಿದೆ. ಕೆಲವೇ ದಿನಗಳಲ್ಲಿ ನನ್ನನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಯಿತು. ಮನೆಗೆ ಬಂದ ನಂತರ ಮತ್ತೊಂದು ವಾರದೊಳಗೆ ನಾನು ಸಂಪೂರ್ಣವಾಗಿ ಸಾಮಾನ್ಯವಾಗಿ ನಡೆಯುತ್ತಿದ್ದೆ. ನನ್ನ ಕರುಣಾಮಯರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನಾನು ಇಷ್ಟು ಸುಂದರವಾಗಿ ಮತ್ತು ಇಷ್ಟು ಬೇಗ ಚೇತರಿಸಿಕೊಳ್ಳಲು ಸಹಾಯ ಮಾಡಿದರು. ನನ್ನ ಪರಮ ದೈವಿಕ ಮಿತ್ರರ ಮಿತಿಯಿಲ್ಲದ ಪ್ರೀತಿ, ರಕ್ಷಣೆ ಮತ್ತು ಗುಣಪಡಿಸುವ ಅನುಗ್ರಹಕ್ಕಾಗಿ ನಾನು ಅವರಿಗೆ ಎಂದೆಂದಿಗೂ ಕೃತಜ್ಞಳಾಗಿರುತ್ತೇನೆ.